ಎಲ್ಲರಿಗೂ ನಮಸ್ಕಾರ. ಹಿಂದೂಗಳ ಹೃದಯದ ಸಾಮ್ರಾಟ ಛತ್ರಪತಿ ಶಿವಾಜಿ ಮಹಾರಾಜರು ಅಫ್ಜಲ್ ಖಾನ್ ಅನ್ನುವಂತಹ ರಾಕ್ಷಸನನ್ನ, ಒಬ್ಬ ಕ್ರೂರಿಯನ್ನ ನೆಲಕ್ಕುರುಳಿಸಿ ವಿಜಯದ ಪತಾಕೆಯನ್ನ ಹಾರಿಸಿದಂತಹ ಒಂದು ಐತಿಹಾಸಿಕ ಘಟನೆಯನ್ನ ನಿಮ್ಮೆಲ್ಲರ ಜೋಡಿ ಹಂಚ್ಕೊಳ್ಳಿಕತ್ತೀನಿ. ಅಫ್ಜಲ್ ಖಾನ್ ಅನ್ನುವ ವಿಜಾಪುರ ಸುಲ್ತಾನರ ಸಂಬಂಧಿಕ ಆಗಿದ್ದ. ಶಿವಾಜಿ ಮಹಾರಾಜರು ಅವಾಗ ಮಾಡುವಂತಹ ಯುದ್ಧಗಳು, ಚಾಣಾಕ್ಷ ನೀತಿಗಳನ್ನ ನೋಡಿ ವಿಜಾಪುರ ಸುಲ್ತಾನರು ಅಂಜಲಿಕ್ ಚಾಲು ಮಾಡಿದ್ರು. ಅವಾಗ ಅಫ್ಜಲ್ ಖಾನ್ ಹೇಳ್ತಾನ, ಆ ಶಿವಾಜಿ ಮಹಾರಾಜರನ್ನ ನಾನು ಹಿಡ್ಕೊಂಡ್ ತರ್ತೀನಿ, ನೀವು ನೋಡ್ತಾ ಇರಿ ಅಂತ ಹೇಳಿ ಶಿವಾಜಿ ಮಹಾರಾಜರನ್ನ ಹಿಡಿಲಿಕ್ಕ ಪ್ರತಾಪ್ಗಢಕ್ಕ ಹೋಗ್ತಾರ. ಅವಾಗ ಶಿವಾಜಿ ಮಹಾರಾಜರ ಮುಂದ ಒಂದು ಒಪ್ಪಂದವನ್ನ ಇಡ್ತಾರ. ಏನಪ್ಪಾ ಒಪ್ಪಂದ ಅಂತಂದ್ರ, ನೀವು ಇಷ್ಟು ದಿನ ಗೆದ್ದಿರುವಂತಹ ಪ್ರದೇಶಗಳ ಮೇಲೆ ನಿಮ್ಮ ಆಡಳಿತವನ್ನ ನಡೆಸ್ಬೇಕಂತಂದ್ರ ನೀವು ಬಂದು ನಮ್ಮ ವಿಜಾಪುರ ಸುಲ್ತಾನರಿಗೆ ಶರಣಾಗಬೇಕು ಅಂತ ಹೇಳ್ತಾರ. ಅವಾಗ ಶಿವಾಜಿ ಮಹಾರಾಜರಿಗೆ ಸಂಶಯ ಬರ್ತದ, ಏನು ಇಷ್ಟು ಸರಳವಾದಂತಹ ಒಪ್ಪಂದ ಏನಿರ್ಬೋದು ಇದರಿಂದ ಅಂತ ಹೇಳಿ ಅವರ ಸಂಶಯವನ್ನ ಪಡ್ತಾರ. ಅವಾಗ ಇವರು ಶಿವಾಜಿ ಮಹಾರಾಜರ ಒಪ್ಪಂದಕ್ಕ ಹೂ ಅಂತ ಹೇಳಿ ಪ್ರತಾಪ್ಗಢ ಎದುರುಗ ಒಂದು ದೊಡ್ಡ ಗುಡ್ಡದೊಳಗ ಭೇಟಿಯಾಗುವಂತ ಸ್ಥಳವನ್ನ ನಿಗದಿಪಡಿಸ್ತಾರ. ಈ ಅಜಾನುಭಾವಿ ರಾಕ್ಷಸ ದೈತ್ಯಾಕಾರ ಹೊಂದಿರುವಂತಹ ಈ ಅಫ್ಜಲ್ ಖಾನ್ ಇರಾವ ಅಲ್ಲಿ ಬರ್ತಾನ. ಅವಾಗ ಅದ್ರ ಹಿಂದ ಒಂದು ಕುತಂತ್ರವನ್ನ ರಚಿಸಿರ್ತಾನ. ಏನಂತಂದ್ರ, ಶಿವಾಜಿ ಮಹಾರಾಜರು ಯಾವಾಗ ಭೇಟಿಗೆ ಬರ್ತಾರಲ್ಲ ಅವಾಗ ಅವ್ರನ್ನ ಕೊಂದ್ ಹಾಕುದು ಅಂತ ಹೇಳಿ. ಎಷ್ಟೇ ಆದ್ರೂ ನಮ್ ಶಿವಾಜಿ ಮಹಾರಾಜರು ಚಾಣಾಕ್ಷ ನೀತಿಯವರು, ಚಾಣಾಕ್ಷ ಬುದ್ಧಿಯವರು. ಆಮೇಲೆ ಶಿವಾಜಿ ಮಹಾರಾಜರು ಅಫ್ಜಲ್ ಖಾನನ್ನ ಭೇಟಿ ಆಗ್ಲಿಕ್ಕ ಹೋಗ್ತಾರ. ಅಫ್ಜಲ್ ಖಾನ್ ಹೇಳ್ತಾನ, ಮಹಾರಾಜ್ರ ಏನು ನಮ್ಮ ಒಪ್ಪಂದಕ್ ನೀವು ಹೂ ಅಂದ್ರಿ, ನನಗ್ ಬಹಳ ಖುಷಿ ಆಯ್ತು, ಬರ್ರಿ ಅಂತ ಹೇಳಿ ಎರಡೂ ಬಾಹುಗಳನ್ನ ಚಾಚಿ ಅಪ್ಕೊಳಿಕ್ ಕರಿತಾನ. ಶಿವಾಜಿ ಮಹಾರಾಜರು ಹೋಗಿ ಅಪ್ಕೋತಾರ. ಅವಾಗ ಅಫ್ಜಲ್ ಖಾನ್ ತನ್ನ ಇರುವ ಬಲವನ್ನ ಎಲ್ಲ ಹಾಕಿ ಶಿವಾಜಿ ಮಹಾರಾಜರನ್ನ ತನ್ನ ಎರಡೂ ತೋಳ್ಗಳ ಮಧ್ಯ ಕಟ್ಟಿ ಹಿಡಿತಾರ. ಅವಾಗ ಶಿವಾಜಿ ಮಹಾರಾಜರಿಗೆ ಉಸಿರಾಡ್ಲಿಕ್ಕೆ ತೊಂದರೆ ಆಗ್ತದ. ಅವಾಗ ಅವ್ರಗ ಅಫ್ಜಲ್ ಖಾನ್ ಇರುವ ಕೈಯನ್ನ ತಂದು ಕುತ್ತಿಗೆಗೆ ಒತ್ತಲಿಕ್ಕೆ ಚಾಲು ಮಾಡ್ತಾನ, ಅಂದ್ರೆ ಕುತ್ತಿಗೆ ಹಿಚ್ಚಲಿಕ್ಕೆ ಪ್ರಯತ್ನ ಪಡ್ತಾನ. ಅವಾಗ ಶಿವಾಜಿ ಮಹಾರಾಜರು ಎಷ್ಟೇ ಆದ್ರೂ ಚಾಣಾಕ್ಷ ನೀತಿ ಅವರಲ್ಲೇ, ಅವರು ವ್ಯಾಘ್ರ ನಖಗಳನ್ನ ಧರಿಸಿರ್ತಾರ ಕೈಗಳಿಗೆ. ಅವಾಗ ಅಫ್ಜಲ್ ಖಾನನ ನಡುವಿಂದ ಕೈಯನ್ನ ಹೆಂಗೋ ಬಿಡಿಸ್ಕೊಂಡು ಆ ಅಫ್ಜಲ್ ಖಾನ್ ವ್ಯಾಘ್ರ ನಖಗಳ ಮೂಲಕ ಅಫ್ಜಲ್ ಖಾನನ ಎದೆಯನ್ನ ಬಗದ್ ಬಿಡ್ತಾರ. ಅವಾಗ ಅಫ್ಜಲ್ ಖಾನ್ ನೆಲಕ್ಕುರುಳಿ ಬಿದ್ದ್ ಬಿಡ್ತಾನ. ಅವಾಗ ಅಫ್ಜಲ್ ಖಾನ ಸತ್ತೋಗ್ಬಿಡ್ತಾನ. ಶಿವಾಜಿ ಮಹಾರಾಜರು ಅವತ್ತ ವಿಜಯದ ಪತಾಕೆಯನ್ನ ಹಾರಿಸ್ತಾರ. ಏನ ಹೇಳಲಿಕ್ಕೆ ನಿಮಗೆ ಇಷ್ಟಪಡ್ಲಿಕ್ಕತ್ತೀನಂತಂದ್ರ, ನಾವು ಕಲಿಯುವಂತ ಇತಿಹಾಸದೊಳಗ ಇತಿಹಾಸಗಳನ್ನ ತಿರುಚಿ ಇಟ್ಬಿಟ್ಟಾರ. ನಮ್ಮ ದೇಶದ ಸಾಹಸಿ ರಾಜರ ಕಥೆಗಳು, ದೇಶಕ್ಕಾಗಿ ತಮ್ಮ ಜೀವನವನ್ನೇ ಅರ್ಪಿಸಿದಂತಹ ವ್ಯಕ್ತಿಗಳ ಕಥೆಗಳು, ಸತ್ಯ ಘಟನೆಗಳು ನಮ್ಮ ಇತಿಹಾಸದ ಬುಕ್ಕದೊಳಗ ಅಲ್ಲೋ ಇಲ್ಲೋ ಕಾಣಿಸ್ತಾವ. ಆದ್ರ ನಾವ್ ಇವಾಗ ಇತಿಹಾಸದೊಳಗ ಏನ್ ಓದ್ಲಿಕ್ಕತ್ತೀವಿ ಅಂತಂದ್ರ, ಭಾರತ ದೇಶದ ಮೇಲೆ ಎಷ್ಟು ಮಂದಿ ಆಕ್ರಮಣ ಮಾಡಿದ್ರು, ಎಷ್ಟು ಸಲ ಆಕ್ರಮಣ ಮಾಡಿದ್ರು, ಏನ್ ಲೂಟಿ ಮಾಡ್ಕೊಂಡು ಹೋದ್ರು, ಎಷ್ಟು ವರ್ಷ ಆಳಿದ್ರು, ಇದನ್ನೇ ಕಲಿತೀವಿ. ಯಾಕ ನಮ್ಮ ಭಾರತ ದೇಶದ ರಾಜರ ಬಗ್ಗೆ, ಕವಿಗಳ ಬಗ್ಗೆ, ವಿಜ್ಞಾನಿಗಳ ಬಗ್ಗೆ, ತತ್ವಜ್ಞಾನಿಗಳ ಬಗ್ಗೆ, ಸಾಹಸ ರಾಜರಗಳ ಬಗ್ಗೆ ಯಾಕೆ ನಾವು ಕಲಿವಲ್ವೇ? ಏನ್ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ನಾವು ಕಲಿಯುವ ಪಠ್ಯ ಪುಸ್ತಕಗಳೇ ಹಂಗವ ಅಂದ್ಮೇಲೆ. ಅದಕ್ಕಾಗಿ ನಾವೆಲ್ಲರೂ ತಾಯಂದಿರು ನಮ್ಮ ಮನೆಯ ಮಕ್ಕಳಿಗೆ ನಮ್ಮ ದೇಶದ ಬಗ್ಗೆ, ನಮ್ಮ ದೇಶದೊಳಗಾಗಿರುವಂತ ಇತಿಹಾಸಗಳ ಬಗ್ಗೆ, ರಾಜರ ಬಗ್ಗೆ, ರಾಜಮನಿತನದ ಬಗ್ಗೆ, ವಿಜ್ಞಾನಿಗಳ ಬಗ್ಗೆ, ಕಲೆಗಳ ಬಗ್ಗೆ, ಪ್ರತಿಯೊಂದರ ಬಗ್ಗೆನೂ ಎಷ್ಟು ಸಾಧ್ಯನೋ ಅಷ್ಟು ನಮ್ಮ ಮಕ್ಕಳಿಗೆ ತಿಳಿಸೋಣ. ನಮ್ಮ ದೇಶವನ್ನ, ದೇಶ ಪ್ರೇಮವನ್ನ ಇದೇ ರೀತಿ ಹೆಚ್ಚಿಸೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ವಂದೇ ಮಾತರಂ.